ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. ಸೊ ಇವತ್ತು ಸ್ಪೆಷಲ್ಲಾಗಿ ಮಾವಿನ ಹಣ್ಣಿಂದ ಒಂದು ಸ್ವೀಟ್ನ ರೆಡಿ ಮಾಡ್ತಿದ್ದೀನಿ. ಅದು ತುಂಬ ಅಂದರೆ ತುಂಬ 5 ನಿಮಿಷದಲ್ಲಿ ರೆಡಿ ಆಗುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ, ಮತ್ತು ಇದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಜೊತೆಗೆ ಏನಂದರೆ ನೀವು ಯಾರಾದರೂ ಮನೆಗೆ ಬಂದಾಗ ಗೆಸ್ಟ್ಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಇದು ಒಂದು ಸಾಂಪ್ರದಾಯಿಕ ಶೈಲಿಯ ಒಂದು ಮಾವಿನ ಹಣ್ಣಿನ ಶ್ರೀಕರ್ಣಿಯನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಯಾಕೆ ಸಾಂಪ್ರದಾಯಿಕ ಅಂತ ಹೇಳ್ತಿದ್ದೀನಿ ಅಂದರೆ, ತುಂಬ ಇವಾಗಿಂದು ಜನ್ರೇಷನಲ್ಲಿ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಮಿಕ್ಸಿಗೆ ಹಾಕೋದು, ಅದು ಇದು ಮಿಕ್ಸ್ ಮಾಡೋದು, ತುಂಬ ಡಿಫ್ರೆಂಟ್ ವೇಯಲ್ಲಿ ಮಾಡ್ತಾರೆ. ನಾನು ತುಂಬ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ಫಸ್ಟ್ ನಾನು ಮಾವಿನಕಾಯಿ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಹೇಗೆ ಮಾಡಿದೆ ಅಂದರೆ, ಅದು ಯಾಕೋ ಒಂಥರ ಹಾಳಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಕಟ್ ಮಾಡಿ ನೋಡಿದೆ, ಅದು ಚೆನ್ನಾಗಿತ್ತ. ಸೊ ಅದನ್ನು ಸೈಡಿಗೆ ಎತ್ತಿಟ್ಟು ಉಳಿದಿರೋ ಹಣ್ಣನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಅದು ಫುಲ್ ಹಣ್ಣಾಗಿರ್ತೀವಿ ನೋಡಿ, ಹಾಗಾಗಿ ಈ ರೀತಿ ನಾವು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು ಎಲ್ಲ ಕಡೆಯೂ ಹಣ್ಣಿಗೆ. ಸೊ ಹಂಗೆ ಮಾಡೋದ್ರಿಂದ ಹಣ್ಣು ಒಳಗಡೆನೇ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋದು ಬೇಡ, ಡೈರೆಕ್ಟಾಗಿ ಹಣ್ಣು ಲಿಕ್ವಿಡ್ ಆಗಿ ಹೊರಗಡೆ ಬರುತ್ತೆ. ಸೊ ಮೇಲಿಂದ ಅದು ಇದು ಇರುತ್ತಲ್ಲ ತುಂಬು, ಅದನ್ನು ತಕ್ಕೊಂಬಿಡಿ. ಸೊ ತಕ್ಕೊಂಡ ತಕ್ಷಣ ನೋಡಿ, ಇಲ್ಲಿ ಈ ರೀತಿ ಹಣ್ಣನ್ನು ನಾವು ಇದನ್ನು ಮಾಡ್ತಾ ಹಿಂಡ್ಕೋಬೇಕು. ಸೊ ಈ ರೀತಿ ಹಿಂಡ್ತಾ ಎಲ್ಲ ಹಣ್ಣನ್ನು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಸೊ ಇವಾಗಿನ ಸ್ಟೈಲಲ್ಲಿ ಹೆಂಗೆಂದರೆ, ಎಲ್ಲರೂ ಏನು ಮಾಡ್ತಾರೆ, ಡೈರೆಕ್ಟ್ ಹಣ್ಣನ್ನ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಡ್ತಾರೆ. ಸೊ ಅದು ಒಂದು ಡಿಫ್ರೆಂಟ್ ಸ್ಟೈಲ್ ಬರುತ್ತೆ, ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ಹಾಗಾಗಿ ಅದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಜೊತೆಗೆ ಅದಕ್ಕೆ ಹಾಲು ಮತ್ತು ವಿಪ್ಪಿಂಗ್ ಕ್ರೀಮ್ನ ಮಿಕ್ಸ್ ಮಾಡ್ತಾರೆ. ಸೊ ಅದೆಲ್ಲ ಟೇಸ್ಟ್ ಬೇರೆ ಬರುತ್ತೆ. ಸೊ ನಾವು ತುಂಬ ಸಿಂಪಲ್ಲಾಗಿ ಕಡಿಮೆ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಅಂದರೆ ಹೆಂಗೆ ಅಂದರೆ ನೋಡಿ, ಹೆಲ್ತಿಯಾಗಿರೋ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಕ್ರೀಮ್ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಎಲ್ಲ ಹಣ್ಣನ್ನು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಎಷ್ಟು ಗಟ್ಟಿಯಾಗಿದೆ. ನೀವು ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು, ಬೇಡ ಅಂದರೆ ಗಟ್ಟಿಯಾಗಿ ಇರಲಿ ಅಂತ ಹಾಗೆ ಬಿಡ್ಬೋದು. ನಾನು ಇಷ್ಟೇ ಗಟ್ಟಿಯಾಗಿರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಸ್ಮೆಲ್ ಸಖತ್ತಾಗಿ ಬರುತ್ತೆ. ಸೊ ಮಾವಿನ ಹಣ್ಣು ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟು ಇರುತ್ತೆ. ಹಾಗಾಗಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಳ್ಳಿ, ಇಲ್ಲ ನಾರ್ಮಲ್ ಇದೆ ಅಂದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸೊ ಇವಾಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ, ನಾವು ವಿತೌಟ್ ಕುಕ್ಕಿಂಗ್ ಏನಂದರೆ, ಸೊ ವಿತೌಟ್ ಫೈರ್ ಕುಕ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಮ್ಮದು ಶ್ರೀಕರ್ಣಿ ರೆಡಿಯಾಗಿದೆ, ಆಮ್ರಸ್ ಅಂತಲೂ ಕೂಡ ಹೇಳ್ತಾರೆ. ಸೊ ಇದನ್ನ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಬೆಲ್ಲವನ್ನು ಸ್ವಲ್ಪ ಲಿಮಿಟಲ್ಲಿ ಹಾಕ್ಕೊಂಡಿದ್ದೀನಿ, ಟೇಸ್ಟ್ಗೆ ತಕ್ಕಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ತುಂಬ ಟೇಸ್ಟಿಯಾಗಿದೆ ನೋಡಿ. ಸೊ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮತ್ತೇನು ಸ್ಪೆಷಲ್ಪ್ಪ ಅಂದರೆ, ನಮ್ಮ ಮನೆಗೆ ನಮ್ಮದು ಸಿಸ್ಟರು ಮತ್ತು ಬ್ರದರ್ ಬಂದಿದ್ದಾರೆ. ಸೊ ಅವ್ರನ್ನ ಬಂದಾಗ ವೀಡಿಯೋ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಹೋಗುವಾಗ ಒಂದು ಕ್ಲಿಪ್ ತೊಗೊಂಡಿದ್ದೀನಿ, ಅದನ್ನ ಲಾಸ್ಟಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸೊ ಇವಾಗ ಶ್ರೀಕರ್ಣಿ ಮತ್ತು ಸಾಫ್ಟ್ ಆಗಿರೋ ಚಪಾತಿ ರೆಡಿ ಇದೆ. ಸೊ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಚಪಾತಿ ಫುಲ್ ಸಾಫ್ಟಾಗಿದೆ. ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ಒಂದಿಷ್ಟು ಟ್ರಿಕ್ಸ್ ಇರ್ತವೆ, ಅದನ್ನು ಯೂಸ್ ಮಾಡಿಬಿಟ್ರೆ ಚಪಾತಿ 1-2 ದಿನ ಇಟ್ಟರು ಹಾಳಾಗೋದಿಲ್ಲ. ಸೊ ಅದ್ರದ್ದು ಚಪಾತಿ ಸಾಫ್ಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ. ಸೊ ನೀವು ಕಮೆಂಟಲ್ಲಿ ಹೇಳಿ ಅದನ್ನು ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳಿ. ಸೊ ವಾವ್, ಟೇಸ್ಟ್ ಅಂತೂ ಸಖತ್ತಾಗಿದೆ. ಸೊ ಮಿಸ್ ಮಾಡಿದೆ, ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ರಿಗೂ, ದೊಡ್ಡೋರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ. ವಿತೌಟ್ ಫೈರ್ ನೀವು ಹಾಗೆ ಶ್ರೀಕರ್ಣಿ ಮಾಡ್ಕೊಂಡು ಕುಡಿಬೋದು. ಬೇಡ ನಮಗೆ ಸೈಡಲ್ಲಿ ಚಪಾತಿ ಬೇಕು ಅಂದರೆ ಚಪಾತಿಯಿಂದ ಕೂಡ ಸೂಪರ್ ಟೇಸ್ಟು ಮತ್ತು ಸೂಪರ್ ಕಾಂಬಿನೇಷನ್ ಚಪಾತಿ ಮತ್ತು ಶ್ರೀಕರ್ಣಿ. ಸೊ ಇದು ನೋಡಿ, ನಾನು ತಿಂದು ನಿಮ್ಗೆ ಆಮೇಲೆ ಸಿಗ್ತೀನಿ ರೀ. ಸೊ ಇವಾಗ ನೋಡಿ, ಇವರು ಒಂದು 6 ಗಂಟೆ ಆಗಿದೆ ಅನಿಸುತ್ತೆ, ಇವಾಗ ಹೋಗ್ತಾ ಇದ್ದಾರೆ. ಹೋಗೋ ಟೈಮಲ್ಲಿ ವೀಡಿಯೋ ತೆಗೆದಿರೋದು. ಸೊ ಬಾಯ್. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಈಸಿ ರೆಸಿಪಿಯೊಂದಿಗೆ, ಡೈಲಿ ವ್ಲಾಗ್ ಒಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್.